ಕಿವಿ ಕೇಳಿಸ್ತಾ ಇಲ್ವಾ? ಬಪ್ಪ ಇಲ್ಲಿ. ಹೇಳಿ ಅಣ್ಣ. ನನ್ ತಂಗಿ 3 ದಿನ ಟೂರ್ಗೆ ಹೋಗ್ತಾಳೆ. ಸೋಮವಾರ, ಮಂಗಳವಾರ, ಬುಧವಾರ. ಸರಿ. ಸೋಮವಾರ ಬೆಳಗ್ಗೆ ಇಡ್ಲಿ, ವಡೆ, ಸಾಂಬಾರು, ಗಟ್ಟಿ ಚಟ್ನಿ. ಮಂಗಳವಾರ ಮಸಾಲೆ ದೋಸೆ. ಬುಧವಾರ ಬಂದು ಈ ಬೂತಾಯಿ ಮೀನು. ಸ್ವಲ್ಪ ಮಸಾಲೆ ಎಲ್ಲ ಕರೆಕ್ಟ್ ಹಾಕ್ಬೇಕು, ಖಾರ ಗಿರ ಎಲ್ಲ ಕಮ್ಮಿ ಹಾಕ್ಬೇಕೇನೋ. ಖಾರ ಗಿರ ಏನಾರ ಜಾಸ್ತಿ ಹಾಕಿ ನನ್ನ ತಂಗಿಗೆ ಏನಾರ ಖಾರ ಆಯ್ತು ಅಂದ್ರೆ ಅಷ್ಟೇ. ಅದೇ ಆಯ್ತು, ಮಾಡ್ಕೊಡೋಣ ಬಿಡೋಣ, ನಮ್ ಕೆಲ್ಸನೇ ಅದಲ್ವಾ. ಅಪ್ಪ ನೀನು ಕಾರಿಂದ್ಗಡೆ ಸೊಳ್ಳೆ ಪರ್ದೆ, ದಿಂಬು ಎಲ್ಲ ಇಟ್ಟಿದ್ದೀನಿ, ಅದು ನನ್ನ ತಂಗಿಗೆ. ಇಲ್ಲಿ ನೋಡು, ಇನ್ನೊಂದ್ ಮಾತು ಕೇಳಿಸ್ಕೊ, ನೀನ್ ಬರೀ ಡ್ರೈವರ್ ಅಲ್ಲ. ನನ್ನ ತಂಗಿ ಬೆಳಗ್ಗೆ ಎದ್ದೋಳದ್ರಿಂದ ರಾತ್ರಿ ಮಲಗೋವರೆಗೂ ಅವಳು ಜೊತೆಲಿದ್ದು ನೋಡ್ಕೋಬೇಕಾದ್ದು ನಿನ್ ಜವಾಬ್ದಾರಿ. ಜೊತೆಗಿರ್ತೀನಿ. ನೀನ್ ಜೊತೆಲಿರು ಅಂತ ಹೇಳ್ತಾ ಇಲ್ಲ ನಾನು. ನನ್ನ ತಂಗಿ ಎಲ್ಲೆಲ್ಲ ಹೋಗ್ತಾಳೆ ಅಂತ ದೂರದಿಂದ ನೀನ್ ನೋಡ್ತಾ ಇರ್ಬೇಕು. ಅವಳು ಕಣ್ಣಿ ನೀನ್ ಬೀಳ್ಬಾರ್ದು, ಅರ್ಥ ಆಯ್ತಾ? ಬಂದ್ಯಮ್ಮ, ಎಲ್ಲ ವ್ಯವಸ್ಥೆ ಮಾಡಿದ್ದೀನಮ್ಮ ನಾನು. ಇದು ಸಾಕಾ ಅಥವಾ ಬೇರೆ ಏನಾದ್ರೂ ಬಾಕಿ ಉಳಿಸಿದ್ಯಾ? ಅಲ್ಲ, ಏನಾದ್ರೂ ಮರ್ತಿದ್ರೆ ಹೇಳಮ್ಮ, ಅದನ್ನು ನಾನು ಮಾಡಿ ಮುಗಿಸ್ಬಿಡ್ತೀನಿ. ಏನು ಅಣ್ಣ, ಇಷ್ಟೆಲ್ಲ ಮಾಡೋದ್ರ ಬದಲು ನೀನು ನನ್ ಜೊತೆ ಬಂದ್ಬಿಡ್ಬೋದಿತ್ತಲ್ಲ. ಇಲ್ಲ ಕಣಮ್ಮ, ನಾನು ಬರಲ್ಲ. ನಿಮ್ಮ ಅತ್ತಿಗೆ ಹೇಳಿದ್ಲು ನೀನ್ ಸ್ವಲ್ಪ ಬಿಟ್ಟಿರೋದು ಅಭ್ಯಾಸ ಮಾಡ್ಕೋಬೇಕಂತ, ಅದಕ್ಕೆ ನಾನು. ಸರಿ, ಹೋಗ್ತೀನಿ. ಅದಕ್ಕೆ ಹುಷಾರು. ಬರ್ತೀನಣ್ಣ. ಸರಿ ಅಮ್ಮ, ಹುಷಾರು ಹುಷಾರು ಹುಷಾರು. ಅಮ್ಮ ಹುಷಾರಮ್ಮ, ನೋಡ್ಕೊಂಡು ಹೋಗ್ಬೇಕು ತಾನೇ. ಅಣ್ಣ, ನಡಿಬೇಕಾದ್ರೆ ಎಡವತ್ ಸಹಜ ಅಲ್ವಾ? ಸಹಜನೇ, ಆದ್ರೂ ಏನಮ್ಮ ನೀನು ಹುಷಾರಾಗಿ ಹೋಗ್ಬಮ್ಮ. ನೀ ಇಲ್ಲೇ ಈಗಾದ್ರೆ ಮುಂದೆ ಹೇಗಮ್ಮ ಅಲ್ಲೆಲ್ಲ ಹೋದಾಗ. ನಿಲ್ಲಿಸ್ತೀಯಾ? ಅಚ್ಚು, 1 ನಿಮಿಷ. ಮತ್ತೆ ಏನಣ್ಣ? ಅರ್ಧ ಗಂಟೆಗೆ ಒಂದ್ಸರಿ ನೀನು ಫೋನ್ ಮಾಡ್ತಾ ಇರ್ಬೇಕು. ನೀನ್ ಫೋನ್ ಮಾಡಿಲ್ಲ, ನಾ ವಿಡಿಯೋ ಕಾಲ್ ಮಾಡ್ತೀನಿ, ರಿಸೀವ್ ಮಾಡ್ಬೇಕು. ಹುಷಾರು. ಒಂದ್ ಕೆಲ್ಸ ಮಾಡು, ನನ್ ಫೋನ್ ನೀನೇ ಇಟ್ಕೊಂಡ್ಬಿಡು. ಅಲ್ಲ, ಯಾವಾಗ ಕಾಲ್ ಮಾಡ್ತಾ ಇರು, ಯಾವಾಗ ಬೇಕಾದ್ರೂ ರಿಸೀವ್ ಮಾಡ್ಕೊ. ಅಲ್ಲ ಅಮ್ಮ, ಅಮ್ಮ ತಗೊಂಬ ಇದನ್ನ. ಅಲ್ಲ, ಅರ್ಧ ಗಂಟೆಗೆ ಬೇಡ, 35 ನಿಮಿಷಕ್ಕೆ ಒಂದ್ಸರಿ ಏನಾರ ಫೋನ್ ಮಾಡ್ತಾ ಇರ್ತೀಯಾ? ರೀ, ಆ ಮಗುಗ್ ಯಾಕೆ ಅಷ್ಟೊಂದು ಕಾಟ ಕೊಡ್ತೀರಾ? ಅವಳಿನ್ ಸ್ಕೂಲ್ಗ ಹೋಗ್ತಿದ್ದಾಳೆ, ಟ್ಯೂಷನ್ಗ ಕಳಿಸ್ತಿದ್ದೀರಾ, ಟೂರ್ ಕಳಿಸ್ತಿರೋದು. ಸುಮತಿ, ನೀನ್ ಹೇಳ್ಬಿಡ್ತೀಯಾ? ನನಗದೆಲ್ಲ ಅಭ್ಯಾಸ ಇಲ್ವಲ್ಲ. ಮೊದಲನೇ ಸರಿ ತಗಿನ್ ಕಳ್ಸಿಕೊಡ್ತಿದ್ದೆ, ನೀನೇನೋ ಮಾತಾಡ್ಬಿಡ್ತೀಯಪ್ಪ ನೀನು. ಏನ್ರಿ ನೀವು ಚಿಕ್ಕ ಮಗು ತರ ಪದೇ ಪದೇ ಹೇಳಿದ್ದನ್ನೇ ಹೇಳ್ತಿರ್ತಿರಲ್ಲ. ಆರಾಮಾಗಿ ಹೋಗ್ ಬರ್ಲಿ ಬಿಡಿ. ಹೋಗ್ ಬರ್ಲಿ. ಅಚ್ಚು, ನೀನ್ ಖುಷಿಯಾಗಿ ಓಡ್ಬಾ. ಸರಿ ಅದಕ್ಕೆ ಬಾಯ್. ಸರಿ, ಹೊಡ್ಬಾ. ನೀವು ಹೊರಡಿ. ಹುಷಾರು, ಅಲ್ಲಿ ಡ್ರಾಪ್ ಮಾಡಿ ಬಂದ್ಬಿಡು. ಬಾಯ್ ಅಣ್ಣ. ಬಾಯ್. ರೀ, ನಡೀರಿ ಒಳಗಡೆ. ನಡೀರಿ, ಬನ್ನಿ. ಎಲ್ಲರಿಗೂ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡು ತಂದೆ. ತಿಂಡಿ ಏನೋ ರೆಡಿ ಇದೆ ಅನ್ಸುತ್ತೆ. ಏನ್ ಮಾಡಿದಳೋ ಏನೋ ನನ್ನ ಹಿರಿ ಸೊಸೆ. ಹಾ, ಸುಕ್ಕು, ಏಕಂದ ಏನಮ್ಮ? ಬಾರೆ ಮಗಳೇ, ತಿಂಡಿ ತಿಂದಿಲ್ವಲ್ಲ ನೀನು? ಮೊಬೈಲ್ ಎಷ್ಟು ನೋಡ್ತೀಯ? ತಿಂಡಿ ತಿಂದಿಯೇನೆ ಬಂಗಾರಿ? ಇಲ್ಲ ಅಮ್ಮ. ಇನ್ನೂ ತಿಂದಿಲ್ವಾ? ಕೂತ್ಕೋ. ಇಷ್ಟೊತ್ತೆಲ್ಲ ಹಸ್ಕೊಂಡಿರ್ತಾರೇನೆ ಬಂಗಾರ. ಅಯ್ಯೋ, ತಿಂದ್ಯ? ನೀನೆಲ್ ತಿಂತ್ಯಮ್ಮ? ಮೈ ಮೇಲ್ ಜ್ಞಾನವೇ ಇಲ್ಲ, ಯಾವಾಗ್ಲೂ ಮೊಬೈಲು ಮೊಬೈಲ್. ತಿನ್ಬೇಡ, ಇರು 1 ನಿಮಿಷ. ಲೇ ಸಾಧನಾ, ಸಾಧನಾ, ತಿನ್ಬೇಡ, ಇರು. ಏನತ್ತೆ? ಅಲ್ಲ, ಏನಿದು ತಿಂಡಿ ಈ ತರ ಮಾಡಿದ್ಯಲ್ಲ? ಅಲ್ಲ, ಇದು ಮನುಷ್ಯರು ತಿನ್ನಕ್ಕಾಗತ್ತಾ? ಮನುಷ್ಯರು ತಿಂತಾರ ಅಂದ್ರೆ ಹಾಗಿದ್ರೆ ನೀವಿಬ್ರು ಯಾರು? ತಲಹರಟೆ ಮಾತಾಡ್ಬೇಡ ಸಾಧನ ನೀನು. ಚಟ್ನಿ ಚಟ ಕಟ್ಟಿದೆ, ಆಗ್ಲೇ ಟಿಕೆಟ್ ತಗೊಂಡ್ಬಿಟ್ಟಿದೆ. ಇಡ್ಲಿನೋ ಕಲ್ ತರ ಇದೆ, ಹೆಂಗ್ ತಿನ್ನೋದಿದನ? ಆದ್ರೆ ತಿನ್ನಿ, ಇಲ್ಲಂದ್ರೆ ಬಿಟ್ಬಿಡಿ. ಮನುಷ್ಯ ತಿನ್ನಕ್ಕಾಗತ್ತ ಅಂತ ಕೇಳ್ತಿದ್ದೀನಿ, ತಿನ್ನಕ್ಕಾಗಲ್ವಾ ಅಂತ ಹೇಳ್ತಿದ್ಯಾ ನೀನು? ಚಟ್ನಿ ಕೆಟ್ಟೋದ್ರೆ ಬಿಟ್ಬಿಡಿ, ಸಾಂಬಾರ್ ಇದೆಯಲ್ವಾ ಅದ್ರಲ್ಲಿ ತಿನ್ನಿ. ಅದ್ಕೆ ಏನಿದು? ಒಂದು ಮಣ ಉಪ್ಪು ಹಾಕಿದಿರಲ್ಲ. ಚಟ್ನಿ ನೋಡಿದ್ರೆ ಅಳ್ಸೋಗಿದೆ. ಇಡ್ಲಿ ಒಳ್ಳೆ ಕಲ್ ತರ ಇದೆ. ಇದನ್ನ ಹೆಂಗ್ ತಿನ್ನೋದು? ಇದನ್ನ ನಿಮ್ಮಣ್ಣ ತಿಂದ್ ಹೋದ್ರಲ್ಲ ಸುಕೃತ. ಏನು, ನನ್ ಮಗ ಸುಶಾಂತ್ ತಿನ್ನ? ಇಲ್ಲ, ತಿಂಡಿಗೆ ಅಂತ ಕೂತವನು ಒಂದ್ ತುತ್ತು ಸರಿಯಾಗಿ ತಿನ್ಲಿಲ್ಲ, ಎದ್ ಹೋದ. ಅದನ್ನ ಹೇಳು ಮತ್ತೆ, ಅವನಲ್ಲಿ ತಿಂದಿರ್ತಾನಿದನ. ನಿನ್ನ ಮನ್ಸಿಗೆ ನೋವಾಗತ್ತೆ ಅಂತ ಏನು ಮಾತಾಡದೆ ಸುಮ್ನೆ ಎದ್ದು ಹೋಗಿರ್ತಾನೆ. ಅಲ್ಲ, ಅದನ್ನ ನೋಡಾದ್ರೂ ಗೊತ್ತಾಗ್ಬಾರ್ದ ನಿನ್ಗೆ?
ಹಾಗಾದ್ರೆ ನಮ್ಮ ಯಜಮಾನ್ರು ತಿಂದು ಹೋದ್ರಲ್ಲ ಅದು? ಅಯ್ಯಯ್ಯಯ್ಯಯ್ಯಯ್ಯ ಅವನ್ ಬಗ್ಗೆ ಏನೋ ಹೇಳ್ಬಿಡಮ್ಮ. ಅವನನ್ನ ನಿನ್ಗೆ ಬರ್ಕೊಟ್ಬಿಟ್ಟಿದ್ದೀನಲ್ಲ. ಅವನು ಮೂಗ್ ಬಸ್ವಂತರ ತಿಂತಾನೆ. ನೀನ್ ಏನೇ ಹೇಳಿದ್ರು ಕೋಲ್ ಬಸ್ವಂತರ ಅಂತ ತಲೆ ಆಡ್ಸಿರ್ತಾನೆ. ನೀನ್ ಹಾಕಿದ್ ಗೆರೆ ದಾಟಲ್ವಲ್ಲಮ್ಮ ಅವನು. ಪಾಪ ನೀನ್ ಹೇಳ್ಬಿಟ್ರೆ ಎಲ್ಲಿ ಬೇಜಾರ್ ಮಾಡ್ಕೊಂಡ್ ಬಿಡ್ತೀಯೋ ಅಂತ ಹೆದರ್ಕೊಂಡ್ಬಿಟ್ಟು ನೀನ್ ಏನ್ ಕೊಟ್ರು ತಿಂತಾನೆ. ಇಡ್ಲಿ ಕಲ್ಲಲ್ಲಮ್ಮ, ಕಲ್ಲೇ ತಂದು ತಟ್ಟಲಿಟ್ರು ಇಡ್ಲಿ ಅನ್ಕೊಂಡು ತಿಂದು ಎದ್ದು ಹೋಗಿರ್ತಾನೆ ದಡ್ಡ. ನಾನ್ ಆತರ ತಿಂದು ಎದ್ದು ಹೋಗೋದಿಕ್ಕೆ ನಿನ್ ಗಂಡ ಅಲ್ಲ ನಾನು. ಮಾಡ್ ಹಾಕಿದ್ರೆ ತಿನ್ನೋದ್ ಬಿಟ್ಟು ಏನ್ ತುಂಬಾ ಮಾತಾಡ್ತಿದ್ದೀರಾ? ಅದ್ಕೆ ನೀವ್ ಮಾಡಿದ್ದನ್ನೆಲ್ಲ ತಿನ್ಬೇಕು ಅನ್ನೋ ಹಣೆ ಬರ ನಮ್ಗೇನಿದೆ? ಅಮ್ಮನ್ ಜೊತೆ ಇಷ್ಟೊಂದೆಲ್ಲ ವಾದ ಮಾಡ್ತಿದ್ದೀರಲ್ಲ. ಅಮ್ಮ ಬಿಟ್ ಹಾಕು, ನಾನು ಹೋಟೆಲಲ್ಲೇ ಆರ್ಡರ್ ಮಾಡ್ತೀನಿ. ನಾವು ಹೋಟೆಲ್ ಊಟನೇ ತಿನ್ನೋಣ. ಒಳ್ಳೆ ಕೆಲ್ಸ, ತರ್ಸ್ಕೊಂಡ್ ತಿನ್ನಮ್ಮ. ಇಬ್ರು ಚೆನ್ನಾಗ್ ಬೆರಳ್ ನೆಕ್ಕೊಂಡ್ ತಿನ್ನಿ. ಅಮ್ಮ ನಿಂಗೇನ್ ಬೇಕು? ನನಗ್ ಮಸಾಲ ದೋಸೆ, ಒಂದೆರಡು ಪೂರಿ, ಆಮೇಲೆ ಕೇಸರಿ ಬಾತು, ಆಮೇಲೆ ವಡೆ ಹೇಳೆ, ಬಿಸಿ ಬಿಸಿ ಇರ್ಲಿ ಅಂತ ಹೇಳು. ಇವ್ ಬಾಯಿ ಕೆಟ್ಟೋಗಿದೆ ಇವಳು ಅಡ್ಗೆ ತಿಂದು. ಸರಿ ಆಯ್ತು. ಅಡ್ಗೆ ಮಾಡಕ್ಕೂ ಒಂದು ರೋಗ. ಕೆಲ್ಸ ಮಾಡ್ಬಿಟ್ರೆ ಮುಗ್ದೋಯ್ತು. ಮನೇಲಿ ಅಡ್ಗೆ, ದೊಡ್ಡೋರ್ ಸೇವೆ ಇದ್ಯಾವ್ದು ಬೇಡ. ದುಡಿತಾರಲ್ಲ ದುರಹಂಕಾರ. ಮಾಡೇ ಬೇಗ ಬರಕ್ ಹೇಳು, ಹೊಟ್ಟೆ ಹಸುವು ನನ್ಗೆ. ರೀ ಕಾಫಿ ಸುಮತಿ ತಗೊಳ್ಳಿ. ಬಂದ್ಯಾ? ಟೈಮ್ ಸರಿಯಾಗಿ ತೋರಿಸ್ತಾ ಇದೆಯಾ? ಅವಾಲ್ ಕ್ಲಾಕ್ ಸರಿಯಾಗಿದ್ಯಾ? ಈ ಸಮಯ ಅನ್ನೋದು ನನ್ನ ಕೈಯಲ್ಲಿ ಇದ್ದಿದ್ರೆ ಅದು ಹಾಗೆ ಹೊಡೆದೇ ಇರೋವಾಗ ಹಿಡಿದು ನಿಲ್ಲಿಸ್ಬಿಡ್ತಿದ್ದೆ ನಾನು. ಏನಾಯ್ತ್ರಿ? ಯಾಕೆ ಒಳ್ಳೆ ಬೆಕ್ಕು ಮರಿ ಹಾಕಿರೋ ತರ ಚಡ್ಪಡಿಸ್ತಾ ಇದ್ದೀರಾ? ಸುಮಾ, ಅಚ್ಚು ಟೂರ್ ಹೋಗಿ ಎಷ್ಟೊತ್ತಾಯ್ತು? ಇಷ್ಟೊತ್ತಾದ್ರೂ ಒಂದು ಫೋನು ಮಾಡಿಲ್ಲ ನೋಡು. ನಾನು ಹೋಗ್ಬೇಕಾದ್ರೆ ಏನ್ ಹೇಳಿ ಕಳಿಸಿದ್ದೀನಿ? ಅಮ್ಮ ಅಚ್ಚು ಅವಾಗ ಫೋನ್ ಮಾಡೋ ಅಂತ ಹೇಳಿ ಕಳಿಸಿದೀನಿ ತಾನೆ. ಫೋನ್ ಮಾಡ್ಬೇಕು ತಾನೆ. ರೀ ಅವ್ರಿನ್ನೂ ಊರ್ ದಾಟಿ ಅರ್ಧ ಮುಕ್ಕಾಲ್ ಗಂಟೆ ಕೂಡ ಆಗಿರಲ್ಲ. ನಮ್ಮೂರ್ ದಾಟಿರ್ತಾರೋ ಇಲ್ವೋ, ಅಷ್ಟ್ರಲ್ಲೇ ಫೋನ್ ಮಾಡ್ಬೇಕು ಅಂದ್ರೆ ಹೇಗೆ? ಸ್ವಲ್ಪ ಹೊತ್ತು ವೇಟ್ ಮಾಡಿ. ಅವಳು ನಿಮ್ ಮಾತ್ ಯಾವತ್ ಮೀರಿದಾಳೆ? ಫೋನ್ ಮಾಡೇ ಮಾಡ್ತಾಳೆ. ಅಯ್ಯೋ ಸುಮಾ, ನನ್ನ ತಂಗಿ ಮಾತ್ ಮೀರಿದಾಳೆ ಅಂತ ನಾನು ಹೇಳ್ತಾ ಇಲ್ಲ. ಕೈಯಲ್ಲಿ ಮೊಬೈಲ್ ಇರೋದು ಯಾಕೆ? ಫೋನ್ ಮಾಡಕ್ ತಾನೆ. ಅದಕ್ಕೆ ಚಾರ್ಜಿಂಗ್ ಗಿರ್ಜಿಂಗ್ ಎಲ್ಲ ಇರುತ್ತೆ ತಾನೆ. ಅಲ್ಲ, ಮನೆಯಲ್ಲಿದ್ದಾಗ ನೆಟ್ವರ್ಕ್ ಸಿಗಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮನೆ ಮೇಲೆ ಟವರ್ ಹಾಕ್ಸ್ತವ್ ನಾನು. ಅಂಥದ್ರಲ್ಲಿ ಅಲ್ಲ, ಫೋನ್ ಮಾಡ್ಬೇಕು ತಾನೆ. ಖರ್ಚಾಗ್ಬಿಡುತ್ತಾ? ಏನ್ ಖರ್ಚು ಬಂದ್ರು ನಾನು ನೋಡ್ಕೊಳಲ್ವಾ? ನಿನಗೆ ಗೊತ್ತು ಸುಮಾ, ನನ್ನ ತಂಗಿನ ಬಿಟ್ಟು ನಾನಿರವನಲ್ಲ. ಅಂಥದ್ರಲ್ಲಿ ನೀನೇನೋ ಹೇಳಿದೆ ಅಂತ ಹೇಳಿ ನಾನು ಈ ಟೂರಿಗೆ ಕಳ್ಸಕ್ ಒಪ್ಕೊಂಡಿದ್ದು. ಫೋನ್ ಮಾಡ್ಬೇಕು ತಾನೆ. ನನ್ನ ಟೆನ್ಷನ್ ನಿಂಗೆ ಅರ್ಥ ಆಗಲ್ಲ ಸುಮಾ. ನಾನು ಇಷ್ಟೊಂದು ಮಾತಾಡ್ತಾ ಇದ್ದೀನಿ, ನೀನ್ ನೋಡಿದ್ರೆ ಏನೋ ಚಿಂತೆನೆ ಇಲ್ದೇ ಇರೋಳಾಗಿದ್ಯಾ? ರೀ ನೀವ್ ಸ್ವಲ್ಪ ಸಮಾಧಾನವಾಗಿರಿ. ತಗೊಳ್ಳಿ ಈ ಕಾಫಿ ಕುಡೀರಿ. ಕಾಫಿ ಕುಡ್ದು ಹೊಲ ತೊಟ್ಟಕ್ಕೋಗಿ ಸುತ್ತಾಡ್ಕೊಂಡ್ ಬನ್ನಿ. ಅಷ್ಟ್ರಲ್ಲಿ ನಮ್ಮ ಅಚ್ಚು ಫೋನ್ ಮಾಡ್ತಾಳೆ.